ನಾವು ಜನರ ಪರವಾಗಿ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರೋದು. ಈ ಜ್ಞಾನ ನನಗೆ ಯಾವಾಗಲೂ ಕೂಡ ಇದೆ ಅಂತಕ್ಕಂಥ ಮಾತನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಜನ ನೀನೇ ಹೇಳಯ್ಯ ಕುದುಗ ಆಮೇಲೆ ಹೇಳಿದ್ರೆ ಡಾಕ್ಟರ್ ಯತೀಂದ್ರ ಅವರು ಬಂದಿದ್ದಾರೆ, XMLA, ಅವ್ರಿಗೆ ಸ್ವಾಗತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅವರು ಇನ್ನೊಂದು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ರು, ಹಾಗಾಗಿ ಲೇಟಾಗಿ ಬಂದಿದ್ದಾರೆ. ವಾಸ್ತವವಾಗಿ ಅವನೇ MLA, ಎಲೆಕ್ಷನಲ್ಲಿ ಕ್ಯಾಂಪೇನ್ ಮಾಡಿದವನೇ ಅವನು. ನಾನು ಒಂದು 3-4 ದಿನ ಬಂದಿದ್ದೆ ಅಷ್ಟೇನೆ ಕ್ಯಾನ್ವಾಸ್ಗೆ, ಉತ್ನಳ್ಳಿಗೆ ಬರಲೇ ಇಲ್ಲ. ಆದರೂ ನೀವೆಲ್ಲ ಓಟ್ ಹಾಕಿದ್ದೀರಿ, ಬಹಳ ಸಂತೋಷ. ನಿಮಗೆ ಕೃತಜ್ಞತೆಗಳು. ನಾನು ಅಂಬೇಡ್ಕರ್ ಸಮುದಾಯ ಭವನ ಇವತ್ತು ಉದ್ಘಾಟನೆಯಾಗಿದೆ. ನಾವೆಲ್ಲರೂ ಕೂಡ ಶೇರ್ ಮಾಡಿದ್ದೀವಿ. ಕನಕದಾಸರು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆಗೆ ಗುದ್ಲಿ ಪೂಜೆ ಆಗಿದೆ. ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆ ಅನಾವರಣ ಆಗಿದೆ. ಪಶು ಚಿಕಿತ್ಸಾಲಯ ಉದ್ಘಾಟನೆಯಾಗಿದೆ. ಮತ್ತು ಇಲ್ಲಿ ಪಶು ಸಖಿಯರು ಹೆಸರು ಚೆನ್ನಾಗಿ ಕಟ್ಟಿದಾರಪ್ಪ, ಬರಲ್ಲ. ಗಗನ ಸಖಿಯರಿದ್ದಾಗಿ ಇಲ್ಲಿ ಪಶು ಸಖಿಯರು, ಗಗನ ಸಖಿಯರು ಅಂತ ಕರಿತೀವಿ ನಾವು, ಏರ್ ಹೋಸ್ಟೆಸ್. ಅದಕ್ಕೆ ಪಶು ಸಖಿಯರು. ನೀವೆಲ್ಲ ನಾಟಕಗಳಲ್ಲಿ ನೋಡಿದ್ದೀರಿ. ರಾಣಿ ಪಾರ್ಟ್ ಮಾಡಿರೋ ಜೊತೆಗೆ ಒಬ್ರು ಸಖಿ ಪಾರ್ಟ್ ಮಾಡಿರ್ತಾರೆ. ಏನೋ ಮದೇವಪ್ಪ ನೋಡಿದೀಯ ನಾಟಕದಲ್ಲಿ? ನೀ ಯಾವನಾದ್ರು ಸಖಿ ಪಾರ್ಟ್ ಮಾಡಿದೀಯಾ? ಇವರು ರೈತರು ಮತ್ತು ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥವ್ರು. ರೈತರು ಮತ್ತು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೈತರಿಗೆ ಪಶುಸಂಗೋಪನೆಯಲ್ಲಿ ನಿರತರಾಗಿರ್ತಕ್ಕಂಥ ಜನರಿಗೆ ಸಹಾಯ ಮಾಡ್ತಕ್ಕಂಥದ್ದು ಇರ್ತದೆ. ಆ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗಬೇಕು. ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟು ಕೂಡ ಅದೇ ಕೆಲಸ ಮಾಡೋದು. ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ನವ್ರ ಜವಾಬ್ದಾರಿ ಜಾಸ್ತಿ ಇದೆ. ಯಾಕಂದ್ರೆ ಜಾನುವಾರುಗಳ ರಕ್ಷಣೆ ಆದರೆ ನಾಡಿನ ಸಂಪತ್ತು ಅಭಿವೃದ್ಧಿ ಆಗ್ತದೆ. ನಾಡಿನ ಸಂಪತ್ತು ಅಭಿವೃದ್ಧಿ ಆದರೆ GDPಗೆ ನಮ್ಮ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗ್ತದೆ. ಬಿಕಾಸ್ GDPಗೆ 3 ವಲಯಗಳಿಂದ ಕಾಂಟ್ರಿಬ್ಯೂಷನ್ ಬರ್ತದೆ, ಕೊಡುಗೆಗಳು. ಒಂದು ಅಗ್ರಿಕಲ್ಚರ್, ಇನ್ನೊಂದು ಕೈಗಾರಿಕೆಗಳು, ಮೂರನೇದು ಸೇವಾ ವಲಯ. ಕೃಷಿ ಹೆಚ್ಚು ಕೊಡುಗೆ ಬರಬೇಕಾದ್ರೆ ಪಶುಸಂಗೋಪನೆ ಇಲಾಖೆಯಲ್ಲೂ ಕೂಡ ಅಭಿವೃದ್ಧಿ ಆಗಬೇಕಾಗ್ತದೆ.
ಈಗ ಕರ್ನಾಟಕದಲ್ಲಿ ಸುಮಾರು ಕರಾರುವಾಕ್ಕಾಗಿ ಹೇಳಕ್ಕಾಗಲ್ಲ 1,30,000 ಲೀಟರ್ ಕೆಜಿ ಹಾಲು ಉತ್ಪಾದನೆ ಆಗ್ತದೆ. 1,30,000 ಎಷ್ಟು ರೀ ಅನ್ಮನಸ್ಬಿಡ್ರಿ ಡೈರೆಕ್ಟ್ರು? ಅದರಲ್ಲಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ನವರು ಸುಮಾರು 80 ಲಕ್ಷ ಲೀಟರನ್ನು ಪ್ರತಿನಿತ್ಯ ಕೊಂಡ್ಕೊತಾರೆ. ಉತ್ಪಾದನೆ ಆದದನ್ನು ಕೊಂಡ್ಕೊತಾರೆ. ಮಿಲ್ಕ್ ಯೂನಿಯನ್ಗಳ ಮೂಲಕ, ಮಿಲ್ಕ್ ಸೊಸೈಟಿಗಳ ಮೂಲಕ, KMF ಮೂಲಕ ಬಂದು ವಿಲೇವಾರಿ ಆಗೋದು 80 ಲಕ್ಷ. ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು 130 ಲಕ್ಷ ಲೀಟ್ರು. ಇನ್ನೂ 50 ಲಕ್ಷ ಲೀಟರ್ ಟ್ಯಾಪ್ ಮಾಡೋಕ್ಕಾಗಿಲ್ಲ. ಇನ್ನು ನಾನು ಎಲ್ಲನೂ ಟ್ಯಾಪ್ ಮಾಡಬೇಕು ಅಂತಿಲ್ಲ. ಹಾಲು ಉತ್ಪಾದಕರ ಸಹಕಾರ ಸಂಘಗಳಾದದ್ದು ಉದ್ದೇಶ ಖಾಸಗಿಯವರು ರೈತರನ್ನ ಶೋಷಣೆ ಮಾಡ್ತಾ ಇದ್ರು. ಒಂದು ಮಾರುಕಟ್ಟೆ ಇರಲಿಲ್ಲ. ಅದಕ್ಕೋಸ್ಕರ ರೈತರನ್ನ ಸಂಘಟನೆ ಮಾಡಿ, ಹಾಲು ಉತ್ಪಾದಕರನ್ನ ಸಂಘಟನೆ ಮಾಡಿ, ಸೊಸೈಟಿಗಳು ಮಾಡಿ, ಪ್ರೈಮರಿ ಸೊಸೈಟಿಗಳು, ಆಮೇಲೆ ಮಿಲ್ಕ್ ಯೂನಿಯನ್ನು, ಆಮೇಲೆ ಫೆಡರೇಷನ್, ಇವೆಲ್ಲ ಮಾಡಿ ರೈತರಿಗೆ ನ್ಯಾಯಯುತವಾದಂಥ ಬೆಲೆ ಸಿಗಬೇಕು, ಮತ್ತೆ ಗ್ರಾಹಕರಿಗೂ ಕೂಡ ನ್ಯಾಯಯುತವಾದಂಥ ಬೆಲೆಯಲ್ಲಿ ಸಿಗಬೇಕು. ಈ ಕಾರಣಕ್ಕೋಸ್ಕರ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಮಾಡೋದು. ಅದನ್ನು ಮಾಡ್ತಕ್ಕಂಥ ಉದ್ದೇಶ ಉತ್ಪಾದನೆ ಆಗ್ತಕ್ಕಂಥ ಎಲ್ಲ ಹಾಲನ್ನು ಸೊಸೈಟಿಗಳು ಕೊಟ್ಬಿಡಿ ಅಂತ ಅಲ್ಲ, ನಮ್ಮ ಮನೆಯ ಬಳಕೆಗೆ ಉಳಿಸ್ಕೊಂಡು ಉಳಿದ ಹಾಲನ್ನು ಸೊಸೈಟಿಗಳು ಕೊಡಬೇಕು. ನಮ್ಮ ಮನೆ ಬಳಕೆಯಾಗಿದೆಯಲ್ಲ, ನಾವೆಲ್ಲ ಹಿಂದೆ ಹಾಲು ಮಾರ್ತಿರ್ಲಿಲ್ಲ. ಹಾಲು ಉಪಯೋಗಿಸೋದು, ಇಲ್ಲದೆ ಹೋದರೆ ಮೊಸರು ಮಾಡೋದು, ಬೆಣ್ಣೆ ಮಾಡೋದು, ಮಜ್ಜಿಗೆ ಮಾಡೋದು, ಇವೆಲ್ಲ ಮಾಡ್ತಾ ಇದ್ರು. ಭಾಳ ಅಪರೂಪ ಅಂತಂದರೆ ಮೈಸೂರಿನ ಪಕ್ಕದಲ್ಲಿರೋರು ದಸರಾ ಟೈಮ್ನಲ್ಲಿ ಹಾಲು ತಗೊಳಕ್ಕೆ ಬರೋರು. ಅವ್ರ ಗಿರಾಕಿಗಳು ತೊಲೆ ಮೇಲೆ ಎಲ್ಲ ಗೀಟ್ ಹಾಕ್ಬಿಟ್ಟು ಟೋಪಿ ಹಾಕ್ಬಿಡೋರು ಹೊತ್ತಿಗೆಲ್ಲ ಹಾಲು ಉತ್ಪಾದಕರಿಗೆ. ಅದಕ್ಕೆ ಸೊಸೈಟಿಗಳಾದದ್ದು. ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿರುವಾಗ ಡೈರಿ ಅಧೀನದಲ್ಲಿದ್ದ ಮಿಲ್ಕ್ ಯೂನಿಯನ್ಗಳು, ಡೈರಿಗಳು ಮಿಲ್ಕ್ ಯೂನಿಯನ್ ಅಧೀನದಲ್ಲಿ ಇರಲಿಲ್ಲ. ಡೈರಿಗಳೇ ಬೇರೆ, ಮಿಲ್ಕ್ ಯೂನಿಯನ್ನೇ ಬೇರೆ. ನಾನು ಆಗ ತೀರ್ಮಾನ ಮಾಡಿದೆ 85ನೇ ಇಸ್ವಿನಲ್ಲಿ, ಆಲ್ ಡೈರೀಸ್ ಶುಡ್ ವರ್ಕ್ ಅಂಡರ್ ದಿ ಯೂನಿಯನ್ಸ್. ರೈತರು ಯೂನಿಯನ್ ಇದೆ, ಅದ್ರ ಕೈ ಕೆಳಗಡೆ ಡೈರಿಗಳು ಕೆಲಸ ಮಾಡಬೇಕು ಅಂತೇಳಿ ರೈತರ ಪ್ರತಿನಿಧಿಗಳನ್ನು ಯಜಮಾನರುಗಳನ್ನಾಗಿ ಮಾಡದ್ದು. ಅಲ್ಲಿಗೆ ಬಸವೇಗೌಡ, ನೀನು ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದೆಯಲ್ಲ ಆಗ, ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದ ಬಸವೇಗೌಡ, ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿರುವಾಗ. ಅದಕ್ಕೆ ಮೊದಲು ಇರಲಿಲ್ಲ. ಉದ್ದೇಶ ರೈತರೇ ಇಡೀ ಈ ಸೊಸೈಟಿಗಳಿದಾವಲ್ಲ, ಮಿಲ್ಕ್ ಯೂನಿಯನ್ನು, ಸೊಸೈಟಿಗಳು, ಫೆಡರೇಷನ್ನು, ಇದನ್ನ ಇವರೇ ನಿರ್ವಹಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನು ಮಾಡುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಡೈರಿನಲ್ಲಿ ಅವರೇ ದರ್ಬಾರ್ ಮಾಡ್ತಾ ಇದ್ರು. ಅದನ್ನು ತಪ್ಪಿಸಿ ರೈತರ ಅಧೀನಕ್ಕೆ ಕೊಟ್ಟಂಥದ್ದು ನಾನು 85ನೇ ಇಸ್ವಿನಲ್ಲಿ. ಅಲ್ಲಿವರೆಗೆ ಡೈರಿ ಬೇರೆ ಇತ್ತು, ಮಿಲ್ಕ್ ಯೂನಿಯನ್ಗಳೇ ಬೇರೆ ಇತ್ತು.